ಎಲ್ಲರೂ ಹೇಳ್ತಾನೇ ಇದ್ದರು. ಅಂದರೆ ನಿಮ್ಮ ಕಾಲದಲ್ಲಿ ಭಾಳಷ್ಟು BJP ಅವಧಿನಲ್ಲಿ ಒಳ್ಳೆಯ ಕೆಲಸಗಳಾಗಿದ್ದಾವೆ. ಆದರೆ ಮೊನ್ನೆ ನಮಗೆ ಮಂಜೂರಾತಿ ಆಗಿರತಕ್ಕಂಥ ಎಷ್ಟೋ ಕೆಲಸಗಳು ಎಲ್ಲವೂ ಕೂಡ ಅರ್ಧಕ್ಕೆ ಜಲ್ಲಿ ಹಾಕಿ ನಿಂತೋಗಿದ್ದಾವೆ. ಅರ್ಧಕ್ಕೆ ಸಮುದಾಯ ಭವನವನ್ನು ಕಟ್ಟಿದವು ಮತ್ತು ದೇವಸ್ಥಾನಗಳನ್ನು ಕಟ್ಟಿದವು. ಅರ್ಧಕ್ಕೆ ನಿಂತುಬಿಟ್ಟು ದುಡ್ಡನ್ನು ಎಲ್ಲ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಇದನ್ನು ಹೇಗಾದರೂ ಮಾಡಿ ನಮಗೆ ವಾಪಸ್ ಕೊಡಿ, ಯಾಕಂದರೆ ನಾವು ಊರು ಹೊತ್ತಿಂದನೋ ಕಾಂಟ್ರಾಕ್ಟ್ರು ಈ ಥರದ್ದೆಲ್ಲರೂ ಕೂಡ ನಾವು ಅರ್ಧದಲ್ಲೇ ಸಿಗಾಕೊಂಡಿದ್ದೀವಿ. ಇದನ್ನು ದಯಮಾಡಿ ನೀವು ವಾಪಸ್ ಕೊಡಿಸ್ಬೇಕು ಅಂತ ಇದು ಮಾಡಿದರು. ಇದು ಈಗಾಗಲೇ ಭಾಳಷ್ಟು ತಿಂಗಳುಗಳಿಂದ ನಮಗೆ ಗಮನಕ್ಕೆ ಬಂದಿತ್ತು. ಅದಕ್ಕೆ ರಾಜ್ಯ ಸರ್ಕಾರಗಳಿಗೆ ನಾನು ಸ್ವಲ್ಪ ಒತ್ತಾಯ ಮಾಡಿದ್ದೆ, ಇಲಾಖೆಗಳಿಗೆ ಒತ್ತಾಯ ಮಾಡಿದ್ದೆ. ನೀರಾವರಿ ನಿಗಮದಲ್ಲಿರ್ತಕ್ಕಂಥ ಭಾಳಷ್ಟು ಕೆಲಸಗಳನ್ನು ನಾವು ಈ ಸರಿ ತಗೊಂಡಿದ್ವಿ. ಅದು ಕೂಡ ನಮ್ಮ ನೀರಾವರಿ ಯೋಜನೆಗಳು ಆದಮೇಲೆ ಬಂದಂಥ ಉಳಿತಾಯದಲ್ಲಿ ನಾವು ಇದನ್ನು ಕೆಲಸಗಳನ್ನು ಮಾಡ್ಕೊಂಡಿದ್ವಿ. ಹಾಗಾಗಿ ಅದು ಹಣವನ್ನು ವಾಪಸ್ ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡಿದ್ದಕ್ಕೆ ಅಲ್ಪ ಸ್ವಲ್ಪ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವಾಗ ನಿನ್ನೆ ಏನು ಶಾಸಕರು ಜನಮಂತ್ರಿಗಳು ಉದ್ಘಾಟನೆ ಮಾಡಿದರು, ಅವೆಲ್ಲವೂ ಕೂಡ ನಮ್ಮ ಅವಧಿಗಳಲ್ಲಿ ಸೇಮ್ ವರ್ಕ್ಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಹಣ ಬಂದಿರತಕ್ಕಂಥದ್ದು. ಅದನ್ನು ಸ್ವಲ್ಪ ಅವರು ಯಾವ ಕೆಲಸಗಳು ಇದರಲ್ಲಿ ರಾಜಕೀಯ ನೋಡಿದೆ, ಯಾವ ಕೆಲಸಗಳು ಅರ್ಧ ಮಾಡಿದ್ದಾರೆ ಅದಕ್ಕೆ ಕೊಟ್ಟುಬಿಟ್ಟು ನೀವು ಮುಂದುವರಿಸ್ಬಿಟ್ಟು ಅದನ್ನು ಪೂರ್ಣ ಮಾಡಿದರೆ ಜಲ್ಲಿ ಹಾಕಿರೋದಕ್ಕೂ ಮತ್ತು ಊರಿಗೂ ಕೂಡ ಒಳ್ಳೆಯದಾಗುತ್ತೆ. ಇದರಲ್ಲಿ ಸಣ್ಣತನದ ರಾಜಕಾರಣ ಮಾಡಿ ಇದು BJP ಕಲ್ಲು, ನಾನು ಟಾರ್ ಬೇರೆ ಕಡೆ ಹಾಕ್ಸ್ತೀನಿ, ನಾನು ಬಿಲ್ಡಿಂಗ್ ಬೇರೆ ಕಟ್ಟಿಸ್ತೀನಿ ಅಂದರೆ ಸರ್ಕಾರಿ ಹಣ, ಸಾರ್ವಜನಿಕರ ಹಣ ಮತ್ತೆ ಅರ್ಧಕ್ಕೆ ನಿಂತುಬಿಟ್ಟು ಹಾಳಾಗೋದಕ್ಕೆ ಅವರೇ ಕಾರಣಭೂತ ಆಗ್ತಾರೆ. ಇವಾಗ ಉದಾಹರಣೆಗೆ ಸಾರೆಕೊಪ್ಪ ಊರಿಗೆ ಸುಮಾರು 2.5 ಕೋಟಿ ರೂಪಾಯಿ ನಾವು ರಸ್ತೆನ ಸಾರೆಕೊಪ್ಪ ಮತ್ತು ಕೆರೆಕೊಪ್ಪ ತೆಕ್ಕೂರಿಗೆ ಕೊಟ್ಟಿದ್ವಿ. ಇವಾಗ ಅವರು ಮೊನ್ನೆ ಅದನ್ನು ಬದಲಾವಣೆ ಮಾಡಿಬಿಟ್ಟು 20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಸಾರೆಕೊಪ್ಪ ಅಂತ ಹೇಳಿಬಿಟ್ಟು ಮಾತನಾಡೋದು, ಸಾರೆಕೊಪ್ಪ ಅಂತೇಳಿ ಇದು ಮಾಡೋದು, ರಾಜಕಾರಣ ಮಾತಾಡ್ತಕ್ಕಂಥದ್ದು, ಬಂಗಾರಪ್ಪ ಸಾರೆಕೊಪ್ಪ ಅಂತೇಳಿ ದೊಡ್ಡ ಬೋರ್ಡ್ ಹಾಕೋಣೋದಕ್ಕಲ್ಲ. ಆ ಊರಿಗೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಕೂಡ ಇವ್ರು ಕಸ್ಕೊಂಡ್ಬಿಟ್ಟು ಮಾಡಿರ್ತಕ್ಕಂಥದ್ದು ನೇರವಾಗಿ ಅನ್ಯಾಯನ್ನೇ ಆ ಊರಿಗೆ ಮಾಡಿದ್ದಾರೆ. ಹಾಗೆ ಪ್ರತಿ ಊರಿಗೂ ಕೂಡ ಮೊನ್ನೆ ಬಂದಿರತಕ್ಕಂಥದ್ದು ಏನು ಅಲ್ಪ ಸ್ವಲ್ಪ ದುಡ್ಡನ್ನು ನಾವು ಒತ್ತಾಯ ಮಾಡಿದ್ವು, ಸರ್ಕಾರ ಅವ್ರದ್ದಿತ್ತು. ಬಟ್ ಇವತ್ತಿನವರೆಗೂ ತಂದಿರ್ತಕ್ಕಂಥದ್ದೇ 20-25 ಕೋಟಿ ತಂದಿದ್ದಾರೆ. ನಾವು 2,000 ಕೋಟಿ ಕೆಲಸ ಮಾಡಿದರೆ ಇವರು 25 ಕೋಟಿ ಕೆಲಸ ಮಾಡ್ಕೊಂಡು ಅದಕ್ಕೆ ತ್ಯಾಪೆ ಹಚ್ಚಿರ್ತಕ್ಕಂಥ ಕೆಲಸ ಮಾಡಿ ಅದಕ್ಕೆ ಕಿಟ್ ಕೊಟ್ಕೊಂಡು ಎಂಥದ್ದು ಕಾಮಗಾರಿಗಳ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇವು ಸರಿಯಾದಂಥ ಕೆಲಸಗಳಲ್ಲ. ನಿಮಗೆ ಏನಾದರೂ ಇದಿತ್ತು ಅಂದರೆ 400-500 ಕೋಟಿ ರೂಪಾಯಿ ಏನು ನಮ್ಮ ತಾಲೂಕಿಂದ ವಾಪಸ್ ಹೋಗಿದೆ, ವಿಸ್ತಾರದ್ದು 100 crores, ಅದರಲ್ಲಿ 50 ಕೋಟಿಗಳು ಮಂಜೂರಾತಿ ಆಗಿರೋದು. ನಾರಾಯಣ ಗುರುಗಳದ್ದು ಸುಮಾರು 36 ಕೋಟಿ ರೂಪಾಯಿ ಮಂಜೂರಿದ್ದು, ಅದನ್ನು ವಾಪಸ್ ಹೋಗಿದೆ. ನಮ್ಮ ಸಮುದಾಯಗಳದ್ದು ವಾಪಸ್ ಹೋಗಿದೆ. ನೀರಾವರಿ ಯೋಜನೆದು ವಾಪಸ್ ಹೋಗಿದೆ. ರಸ್ತೆಗಳು ಇದೇ ಸಾರೆಕೊಪ್ಪ ಒಂದೇ ಊರಿಗೆ 2.5 ಕೋಟಿ ಕೊಟ್ಟಿದ್ದನ್ನು ಇವರು ಇದು ಮಾಡ್ತಾರಂದರೆ ಹೇಗಿರ್ಬೋದು. ಮೊನ್ನೆ ಯಳವಾಳದಲ್ಲಿ ಮತ್ತು ಗಂಗೊಳ್ಳಿನಲ್ಲಿ ಜಲ್ಲಿ ಹಾಕ್ಬಿಟ್ಟು ಎಲ್ಲ ಬಿಚಾವಣೆ ಮಾಡಿಬಿಟ್ಟಿದ್ದಾರೆ. ಕಾಂಟ್ರಾಕ್ಟರ್ಗಳಿಗೆ ಮೊದಲನೇ ಬಿಲ್ಲೇ ಕೊಡಬೇಡಿ, ನೀವು ಯಾವುದು ಕೆಲಸ ಮಾಡಬೇಡಿ ಅಂಥೇಳಿ ಅಭಿವೃದ್ಧಿ ಹಣನ ಈ ಥರ ಡೈವರ್ಟ್ ಮಾಡ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷಕ್ಕೂ ಶೋಭೆ ತರೋದಲ್ಲ ಮತ್ತು ಈ ಕ್ಷುಲ್ಲಕ ರಾಜಕಾರಣಕ್ಕೆ ಈ ಶಾಸಕ ಇರ್ತಕ್ಕಂಥ ಮಂತ್ರಿ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅಲ್ಲ. ನಾವು ಕೂಡ ಎಲ್ಲರೂ ಕೂಡ ಇದೇ ವಾತಾವರಣದಲ್ಲಿ ಹಿಂದಿನ ಅವಧಿನಲ್ಲಿ ಇದ್ದವ್ರದ್ದು ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಬಂದಿರ್ತಾವೆ. ಇದೇ ನಮ್ಮ ರಂಗಮಂದಿರ ಇವತ್ತು ಫುಲ್ಲು ಮಳೆಯಲ್ಲಿ ತೋಯ್ತಾ ಇತ್ತು. ಇವತ್ತು ಗ್ಲಾಸ್ ಹಾಕ್ಬಿಟ್ಟು ಇಡೀ ಅದನ್ನು ಸಂರಕ್ಷಣೆ ಮುಂದುವರಿಸಲಿ, ಅದನ್ನು ಅವರೇ ಉದ್ಘಾಟನೆ ಮಾಡಲಿ. ಯಾಕಂದರೆ ಜನ ಅವರಿಗೆ ಆದೇಶ ಕೊಟ್ಟಿದ್ದಾರೆ ಅಂದರೆ ಅವರೇ ಉದ್ಘಾಟನೆ ಮಾಡಲಿ. ಆದರೆ ಜನ ಏನು ಅಪೇಕ್ಷೆ ಪಟ್ಟಿದ್ರೋ ಆ ಕೆಲಸವನ್ನು ಮಾಡಿಬಿಟ್ಟು ಮಾಡಬೇಕೇ ಹೊರತು ಇವ್ರ ಸ್ವಾರ್ಥಕ್ಕೋಸ್ಕರ ಇವ್ರ ಬಿಸ್ನೆಸ್ಗೋಸ್ಕರ ಮಾಡೋದಕ್ಕೆ ಅಭಿವೃದ್ಧಿ ಆಗಬಾರ್ದು. ಸೊ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತೆಲ್ಲ ಹಣನೂ ತಗೊಂಡೋಗಿ ಬಾಗಿಗೆ ಹಾಕ್ಬಿಟ್ಟು ಲೂಟಿ ಮಾಡಿ ಅಲ್ಲಿ ಹೋಗ್ಬಿಟ್ಟು ದುಡಿತಕ್ಕಂಥ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟು ಆ ಹೆಣ್ಮಕ್ಳು ಏನು ದುಡಿದ್ರೆ 4,000 ರೂಪಾಯಿ ದುಡಿತಾರೆ ಅವರು. ಇವ್ರು 2,000 ರೂಪಾಯಿ ಕೊಟ್ಬಿಟ್ಟು 4,000 ರೂಪಾಯಿ ಮನೆಗೂ ಹಾಳು ಮಾಡ್ತಾರೆ. 2,000 ರೂಪಾಯಿ ಕೊಟ್ಟಿದ್ದೀನಿ ಇದನ್ನು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಹಾಳು ಮಾಡೋದು ಲೆಕ್ಕಕ್ಕಾಗಿದೆ. ಹಾಗಾಗಿ ಭಾಗ್ಯಗಳ ನೆಪದಲ್ಲಿ ಇವರು ಆಹಾರ ಭದ್ರತೆ ಮಾಡ್ತೀನಿ ಅನ್ನೋದು, ಇವ್ರ ಹೆಣ್ಣುಮಕ್ಕಳಿಗೆ ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ಸ್ತೀನಿ ಅನ್ನೋದು, ದೇವರು ಎಲ್ಲಿದ್ದಾನೆ ಅವ್ರ ಮನೆಯಲ್ಲೇ ಇದ್ದಾರೆ. ಕಾಯಕವೇ ಕೈಲಾಸ ಅನ್ನೋ ಪದದ ಮೇಲೆ ನಾವೆಲ್ಲರೂ ನಿಂತದ್ದು. ಕಾಯಕ ಮಾಡಿಬಿಟ್ಟು ದೇವ್ರನ್ನ ಕಂಡುಹಿಡಬೇಕೇ ಹೊರತು ದುಡ್ಡನ್ನು ಕೊಟ್ಬಿಟ್ಟು ಇವ್ರು ಕಾಯಕ ತೋರಿಸ್ತಕ್ಕಂಥದ್ದು ಅವಶ್ಯಕತೆಗಳು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಇವರು ಅಲ್ಲ ಅಂತ ಹೇಳಿ ನನ್ನ ಭಾವನೆ. ಅದೇ ರೀತಿಯಲ್ಲಿ ಇವತ್ತು ಮಟ್ಟಕ್ಕೆ ಮತ್ತು ಪಕ್ಷದ